ಹಿಂಗಡೆ ಕಟ್ಟಿರೋ ಬಿಲ್ಡಿಂಗ್ಗಳು ರಾಮಾಲ್ ಆಗ್ಲಿ, ನಾಗೇಶ್ ಆಗ್ಲಿ, MSR ಬಿಲ್ಡಿಂಗ್ ಆಗ್ಲಿ, ಕನಿಕಾ ಪರಮೇಶ್ವರಿ ಸೊಸೈಟಿ ಒಂದಿದೆ, ರಾಮಹಾಲ್, SRF ಬಿಲ್ಡಿಂಗ್, ನಾಗೇಶ್ ಅಣ್ಣವ್ರ ಬಿಲ್ಡಿಂಗು, MSR ಅವ್ರ ಬಿಲ್ಡಿಂಗು. ಅಲ್ಲಿವರೆಗೂ ಮುಜರಾಯಿ ದೇವಸ್ಥಾನದ್ದು ಜಾಗ ಅಲ್ಲಿವರೆಗಿದೆ. ಸೆಟಲ್ಮೆಂಟ್ ಏರಿಯಾ ಇದೆಯಲ್ಲ, ಇವತ್ತೇ ನೀವು ಕೊಡ್ತಿರೋ ತಹಸೀಲ್ದಾರ್ ಮೇಡಮ್ ಕೊಡ್ತಾರೆ ಗೊತ್ತಿಲ್ಲ ನಮಗೆ. ಅವ್ರಿಗೆ ನೋಟಿಸು, ನಿಮ್ಮ ಮೂಲ ದಾಖಲಾತಿಗಳನ್ನು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಗೆ ಹಾಜರುಪಡಿಸ್ಬೇಕು, ಸಂಜೆವರೆಗೂ ಇಲ್ಲ ನಾಳೆ ಸಂಜೆವರೆಗೂ. ನೀವು ಅವರಿಗೆ ನೋಟಿಸ್ ಕೊಡ್ತಿರೋ ಗೊತ್ತಿಲ್ಲ, ತಹಸೀಲ್ದಾರ್ ಕೊಡ್ತಾರೆ ಗೊತ್ತಿಲ್ಲ, ಅದೆಲ್ಲ ತರಿಸ್ಬೇಕು ಸರ್. ಮೂಲ ದಾಖಲಾತಿ ಸೆಟ್ಲ್ಮೆಂಟ್ ಏರಿಯಾಕ್ಕೆ ತಹಸೀಲ್ದಾರಿ ಪವರ್ ಇದೆಯೋ, ಪಟ್ಟಣ ಪಂಚಾಯತಿ ಪವರ್ ಇದೆಯೋ, ತಾಲೂಕು ಆಫೀಸ್ ಸಂಬಂಧ ಅಥವಾ ಪಟ್ಟಣ ಪಂಚಾಯತ್ ಸಂಬಂಧ? ಅದಕ್ಕೆ ನೋಟಿಸ್ ನೀವು ಕೊಡ್ತೀರಾ, ತಹಸೀಲ್ದಾರ್ ಮೇಡಮ್ ಕೊಡ್ತಾರ ಅಂತ ನೀವು ಒಂದು ಹೇಳ್ಬಿಡಿ. ಈಗ ಅದು ಎಲ್ಲ ಮುಜರಾಯಿ ಇಲಾಖೆಗೆ ಬರುತ್ತೆ ಅಂತ ಆಯ್ಕೆ ಮಾಡಿದೆ. ಸೆಟಲ್ಮೆಂಟ್ ಏರಿಯಾ ತಹಸೀಲ್ದಾರ್ ಕಡೆನೇ ಇದಾಗಬೇಕು. ಈಗ ಹಿಂದೆ ಗ್ರಾಮ ಠಾಣಕ್ಕೆ ಏನು ಗ್ರಾಮ ಠಾಣದಲ್ಲಿ ನೀವೇ ಸದಸ್ಯ ಹೇಳ್ತಿರೋದು, 2 ರೂಪಾಯಿ 3 ರೂಪಾಯಿ ಕಿಮ್ಮತ್ ಕೊಟ್ಟಿದ್ರೆ ಅಂತ ಹೇಳ್ತಾ ಇದ್ದೀರಾ. ಅದು ಗ್ರಾಮ ಪಂಚಾಯತಿ ರೂಲ್ಸ್ ಅಲ್ಲಿ ಅದು ಇತ್ತು ಅಂತ ಕಾಣಿಸುತ್ತೆ. ಅದ್ರ ಪ್ರಕಾರ ಆಗಿನ ಪ್ರಧಾನರು ಏನೋ ಕಾರ್ಯದರ್ಶಿಗಳು ಯಾರಿರ್ತಾರಲ್ಲ ಅವರು ಅಧಿಕಾರ ಉಪಯೋಗಿಸಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಕೊಟ್ಟಿದ್ರು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಿಲ್ಲ. ಕಿಮ್ಮತ್ತು ಅಂದ್ರೆ ಏನು? ಕಿಮ್ಮತ್ತು ಅಂದ್ರೆ ಅವ್ನಿಗೆ ಎಲ್ಲೂ ಜಾಗ ಇರಲ್ಲ, ನಾನ್ ಕೊಡೋವರೆಗೂ ಆಶ್ರಯ ಸಿಗೋವರೆಗೂ ಪಟ್ಲು ಹಾಕೊಂಡು ಇರೋ. ನಮ್ಮ ಸರ್ಕಾರಕ್ಕೆ ಏನಾದ್ರು ಬೇಕು ಅಂದ್ರೆ ಆ ಜಾಗ ತೆರವು ಮಾಡಿಕೊಡ್ಬೇಕು ಅವ್ರು. ಕಿಮ್ಮತ್ ಅಂದ್ರೆ ನಾವು ಅಲ್ಪತ್ರ ಪಟ್ಟಂಗಲ್ಲ, ಅದು ಕಿಮ್ಮತ್ತು ಅಂದ್ರೆ ಅಷ್ಟೇ. ಸರ್ಕಾರಕ್ಕೆ ಯಾವತ್ತು ಬೇಕೋ ಅವತ್ತು ವಶ ಮಾಡ್ಕೊಳಕ್ಕೆ ಹತ್ತಿರುತ್ತೆ. ನಮ್ಗೆ ಇವತ್ತು ಸರ್ಕಾರದಿಂದ ನಮ್ಗೆ ಉಳಿಯ ಪಟ್ಟಣ ಪಂಚಾಯತಿಗೆ ನಮ್ಗೆ ಅಭಿವೃದ್ಧಿ ಮಾಡಕ್ ಜಾಗ ಬೇಕು. ನಮ್ಗೆ ಅದನ್ನ ತೆರವು ಮಾಡಿಸ್ಕೊಡ್ರಿ. ಕಿಮ್ಮತ್ ಕೊಟ್ಟಿದ್ರೇನೋ ಜಿಲ್ಲಾ ಪಂಚಾಯತಿ ಆದೇಶ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಇವಾಗ ನಮ್ಗೆ ತೆರವು ಮಾಡ್ಕೊಳಕ್ಕೆ ಕಿಮ್ಮತ್ ಅಂದ್ರೆ ತಾತ್ಕಾಲಿಕ ಅಷ್ಟೇ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಾತ್ಕಾಲಿಕವಾಗಿರೋದು ಸರ್ವ್ ಮಾಡಿ, ಎಲ್ಲ ಸರ್ವ್ ಮಾಡಿ ಕ್ಲಿಯರ್ ಮಾಡ್ಸಕ್ಕೆ ಒಂದು ಸರ್ವ್ ಮಾಡಿರ್ಬೇಕು ಲೆಕ್ಕ. ಅವ್ರ ಡಿಸಿಷನ್ ನಾವು ಅವ್ರ ತರ ನಿಂತಿರ್ತೀವಿ. ಇವೆಲ್ಲ ಮಾಡ್ಬೇಕು ಸರ್.